ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. PSSM ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಕಮಲಗಳಿಗೆ ನಮಸ್ಕರಿಸೋಣ. ಆತ್ಮದ ಸುಂದರವಾದ ಈ ಪಯಣದ ಬಗ್ಗೆ ನಮ್ಮೆಲ್ಲರಿಗೂ ಜ್ಞಾನ ಪ್ರಸಾದಿಸಿದ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳಿಗೆ ಕೋಟಿ ಕೋಟಿ ಆತ್ಮವಂದನೆಗಳನ್ನು ತಿಳಿಸೋಣ. ರೂಪಾಜಿಯವರಿಗೂ ಕೋಟಿ ಕೋಟಿ ಆತ್ಮವಂದನೆಗಳು. ಹಿಂದಿನ ಭಾಗದಲ್ಲಿ ಒಂದು ಆತ್ಮವು ಭೂಮಿಯ ಮೇಲೆ ಜನ್ಮ ತಾಳಲು ನಿರ್ಧರಿಸಿದ ಮೇಲೆ ನಡೆಯುವ ಪ್ರಕ್ರಿಯೆಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಅದರ ಮುಂದಿನ ಭಾಗ ನೋಡೋಣ ಸ್ನೇಹಿತರೆ. ತಾಯಿಯ ಗರ್ಭವನ್ನು ಸೇರಿದ ಆತ್ಮದ ಅಂಶವು ನಕ್ಷೆಯ ಪ್ರಕಾರ ಸ್ಥೂಲ ಶರೀರದ ರಚನೆಗೆ ಗರ್ಭವನ್ನು ಸುರಕ್ಷಿತ ಸ್ಥಳವನ್ನಾಗಿ ಮಾರ್ಪಡಿಸಿ ಸಹಕರಿಸುತ್ತದೆ. ನಂತರ 5ನೇ ತಿಂಗಳಿನ ಒಂದು ಶುಭ ಮುಹೂರ್ತದಲ್ಲಿ ಆತ್ಮದ ಪೂರ್ಣಾಂಶವು ತನ್ನ ಸರ್ವ ಸಿದ್ಧತೆಗಳನ್ನೊಳಗೊಂಡು ತಾಯಿಯ ಗರ್ಭವನ್ನು ಪ್ರವೇಶಿಸುತ್ತದೆ. ಇಷ್ಟೆಲ್ಲ ಕಾರ್ಯಗಳು ಒಮ್ಮೆ ಸೂಕ್ಷ್ಮ ವಲಯದಲ್ಲಿ ರೂಪುಗೊಂಡು ನಂತರದ ದಿನಗಳಲ್ಲಿ ಭೌತಿಕ ರೂಪದಲ್ಲಿ ಪ್ರತ್ಯಕ್ಷಗೊಳ್ಳುತ್ತದೆ. ಒಂದು ಆತ್ಮವು ತನ್ನ ಜೀವಿತವನ್ನು ನಿರ್ಧರಿಸಿದ ಮೇಲೆ ಭೌತಿಕ ರೂಪವನ್ನು ಪಡೆಯುವವರೆಗೂ ಅನೇಕಾನೇಕ ಕಾರ್ಯಕರ್ತರು ಕೆಲಸವನ್ನು ಕೈಗೊಳ್ಳುತ್ತಾರೆ. ಮೇಲೆ ಹೇಳಿದಂತಹ ಕೋಶಗಳು ಒಂದೊಂದು ಬೇರೆ ಬೇರೆ ಲೋಕಗಳಲ್ಲಿ ತಯಾರಿಸಲ್ಪಡುತ್ತವೆ. ಪ್ರತಿ ಲೋಕವು ಇಂತಹ ಒಂದೊಂದು ನೈಪುಣ್ಯತೆಯಿಂದ ಕೂಡಿರುತ್ತದೆ. ಪ್ರತಿ ಲೋಕಕ್ಕೂ ಒಬ್ಬ ಮೇಲ್ಚಾರಕನಿದ್ದು ಅವನ ನಿರ್ದೇಶನದ ಅಡಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಿರುತ್ತಾರೆ. ಸೂಕ್ಷ್ಮ ವಲಯದ ನಿರ್ದೇಶಕರ ಆದೇಶದ ಮೇರೆಗೆ ಆತ್ಮಕ್ಕೆ ಕೋಶಗಳನ್ನು ಒಂದು ಷರತ್ತಿನ ಮೇಲೆ ನೀಡಲಾಗುತ್ತದೆ. ಕೋಶಗಳನ್ನು ಪಡೆದಾಗ ಇರುವ ಪರಿಶುದ್ಧತೆಯೊಡನೆಯೇ ಆ ಕೋಶಗಳನ್ನು ಹಿಂದಿರುಗಿಸಬೇಕೆಂಬ ಷರತ್ತಿನ ನಂತರ ಅದರ 3 ಶರೀರಗಳನ್ನು ಅಂದರೆ ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಸೂಕ್ಷ್ಮ ಶರೀರಗಳನ್ನು ಆ ಕೋಶಗಳ ಮೇಲೆ ಒಂದರ ಮೇಲೊಂದರಂತೆ ಹೆಣೆದು ಭೂಲೋಕಕ್ಕೆ ರವಾನಿಸಲ್ಪಡುತ್ತದೆ. ಈ ರೀತಿ ಸೂಕ್ಷ್ಮ ಶರೀರವನ್ನೊಳಗೊಂಡ ಆತ್ಮವು ತಾಯಿಯ ಗರ್ಭವನ್ನು ಸೇರಿ ತನ್ನ ಭೌತಿಕ ಶರೀರದೊಡನೆ ಸೇರುತ್ತದೆ. ಹೀಗೆ ಭೌತಿಕ ಶರೀರವು ಸೂಕ್ಷ್ಮ ಶರೀರದೊಡನೆ ಬೆಸೆಯಲ್ಪಡುವಾಗ ಒಂದು ವಿಶಿಷ್ಟ ರೀತಿಯ ಅಂಟಿನ ದ್ರವ್ಯವು ಪಸರಿಸಿ ಸೂಕ್ಷ್ಮ ಶರೀರವು ಸ್ಥೂಲ ಶರೀರದೊಡನೆ ಸೇರಲು ಸಹಾಯಕಾರಿಯಾಗುತ್ತದೆ. ಆತ್ಮವು ಭೂಲೋಕದಲ್ಲಿ ಜನಿಸುವ ಮೊದಲು ತನ್ನ ಮತ್ತು ಮೂಲದೊಂದಿಗಿನ ಸಂಪರ್ಕವು ನಿರಂತರವಾಗಿ ಪ್ರಚಲಿತದಲ್ಲಿ ಇರಲೆಂದು ಬಯಸುತ್ತದೆ. ಆದರೆ ಪ್ರತಿಯೊಂದು ಕೋಶವನ್ನು ಧರಿಸುತ್ತಿರುವಂತೆಯೇ ಮೂಲದೊಂದಿಗಿನ ಸಂಪರ್ಕವನ್ನು ಸ್ವಲ್ಪ ಸ್ವಲ್ಪವಾಗಿ ಕಳೆದುಕೊಳ್ಳುತ್ತಾ ಬರುತ್ತದೆ. ತಾಯಿಯ ಗರ್ಭದಿಂದ ಹೊರಬಂದು ಭೂಮಿಯ ನೇರ ಸಂಪರ್ಕಕ್ಕೆ ಬಂದ ಮರುಕ್ಷಣವೇ ಆತ್ಮವು ತನ್ನ ಮೂಲ ಚೈತನ್ಯದೊಂದಿಗಿನ ಸಂಬಂಧದಿಂದ ಸಂಪೂರ್ಣವಾಗಿ ಮರೆಮಾಚಲ್ಪಡುತ್ತದೆ. ಇದೇ ಕಾರಣದಿಂದಾಗಿ ಜನಿಸಿದ ಮರುಕ್ಷಣವೇ ಮಗುವು ಅಳುತ್ತದೆ. ಆದರೆ ಈ ಮರೆಮಾಚುವಿಕೆಯು ಅನಿವಾರ್ಯ. ಮಾನವ ಶರೀರವು ಎಷ್ಟೋ ವೈವಿಧ್ಯತೆ, ಎಷ್ಟೋ ವೈಶಿಷ್ಟ್ಯತೆಯಿಂದ ಕೂಡಿದೆ. ಇವೆಲ್ಲವೂ ಪರಮಾತ್ಮನ ಕೊಡುಗೆಯೇ. ಮಾನವ ಶರೀರದ ಯಾವ ಯಾವ ಅಂಗಗಳು ಎಲ್ಲೆಲ್ಲಿ ಜೋಡಿಸಬೇಕೆಂಬುದನ್ನು, ಆ ಅಂಗಗಳ ಕಾರ್ಯವೈಖರಿ ಕುರಿತು ಎಲ್ಲವನ್ನೂ ಪರಮಾತ್ಮನು ಒಂದು ನಕ್ಷೆಯಲ್ಲಿ ತಯಾರಿಸಿ ಅದನ್ನು ಪೂರ್ಣಾತ್ಮಗಳಿಗೆ ನೀಡುವನು. ಆ ರೂಪರೇಷೆಗಳೊಂದಿಗೆ ಆತ್ಮದ ಕರ್ಮದ ಲೆಕ್ಕಾಚಾರ ಮತ್ತು ಆತ್ಮವು ನಿರ್ಧರಿಸಿಕೊಂಡ ಜೀವನದ ನಕ್ಷೆ ಇವೆಲ್ಲದರ ಆಧಾರದ ಮೇಲೆ ಭೌತಿಕ ಶರೀರದ ರಚನೆಯಾಗುತ್ತದೆ. ಮಾನವ ಶರೀರದ ಪ್ರಮುಖ ಅಂಗಗಳಾದ ಮೆದುಳು, ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗಗಳು, ಜಠರ, ಮೂತ್ರಪಿಂಡ, ಜನನಾಂಗಗಳು ಹೀಗೆ ಪ್ರಮುಖ ಭಾಗಗಳನ್ನು ಧನ್ಯ, ತತ, ಧೃತ ಎಂಬ ಸೂಕ್ಷ್ಮ ಲೋಕಗಳಲ್ಲಿ ಧನ್ವಂತರಿ ಮಹಾಶಯರ ಮೇಲ್ವಿಚಾರಣೆಯಲ್ಲಿ ತಯಾರಿಸಲಾಗುತ್ತದೆ. ಈ ಕಾರ್ಯವು ಬೆಳಕು ಮತ್ತು ಶಬ್ದದ ಅಲೆಗಳ ಸಂಯೋಜನೆಯಿಂದ ನಡೆಯುತ್ತದೆ. ಅದಕ್ಕೆ ಅವಶ್ಯಕವಾದ ಬೆಳಕನ್ನು ಯೋಗದ ಅಗಾಧ ಶಕ್ತಿಯಿಂದ
ಪ್ರಜ್ವಲಿಸಲಾಗುತ್ತದೆ. ಪ್ರಖರವಾದ ಅಗ್ನಿಯ ಜ್ವಾಲೆಯಿಂದ ಉರಿಯುತ್ತಿರುವ ಈ ಬೆಳಕಿನ ಕಣಗಳನ್ನು ಅತ್ಯುನ್ನತ ಶಕ್ತಿಯನ್ನು ಹೊಂದಿರುವಂತಹ ಶಬ್ದದ ಕಂಪನಗಳೊಂದಿಗೆ ಮೇಳೈಸಿ ಸೂಕ್ಷ್ಮ ಯಂತ್ರಗಳ ಮೂಲಕ ಹಾಯಿಸಿ ಅಚ್ಚುಗಳಲ್ಲಿ ಸುರಿಯಲಾಗುತ್ತದೆ. ಹೀಗೆ ತಯಾರಿಸಲ್ಪಟ್ಟ ಅಂಗಗಳು ಸೂಕ್ಷ್ಮ ರೂಪದಲ್ಲಿದ್ದು ಇವುಗಳ ಕಂಪನಗಳು ಮಾನವನ ಅರಿವಿನ ಮಟ್ಟಕ್ಕೆ ಮೀರಿದುದಾಗಿದೆ. ಅತಿ ಉನ್ನತ ಮಟ್ಟದ ಕಂಪನಗಳಿಂದ ನಿರ್ಮಿಸಲ್ಪಟ್ಟ ಈ ಅಂಗಗಳನ್ನು ತಾಯಿಯ ಗರ್ಭಕ್ಕೆ ಶರೀರ ರಚನೆಯ ಕಾರ್ಯಗಳಲ್ಲಿ ನಿರತವಾಗಿರುವ ಆತ್ಮಕ್ಕೆ ನೀಡಲಾಗುತ್ತದೆ. ಹೀಗೆ ಸೂಕ್ಷ್ಮ ರೂಪದಲ್ಲಿ ದೊರೆತ ಅಂಗಗಳನ್ನು ಪಂಚಭೂತಗಳ ಸಹಾಯದಿಂದ ಭೌತಿಕ ರೂಪಕ್ಕೆ ತರುವಲ್ಲಿ ಸುಶ್ರುತರ ತಂಡದ ಕಾರ್ಯಕರ್ತರು ಕೆಲಸವನ್ನು ನಿರ್ವಹಿಸುತ್ತಾರೆ. ಆ ಸಮಯದಲ್ಲಿ ಕೃತ, ವೈನ ಮತ್ತು ಝಂಕ ಎಂಬ ಏಕಕೋಶ ಜೀವಿಗಳನ್ನು ಬಳಸುತ್ತಾರೆ. ಇವು ಸೂಕ್ಷ್ಮ ರೂಪದಲ್ಲಿ ದೊರೆತ ಅಂಗಗಳ ಪ್ರಕಂಪನಗಳನ್ನು ಕಡಿಮೆಗೊಳಿಸಿ ಮಾನವನ ಶರೀರವನ್ನು ಹೊಂದಿಕೊಳ್ಳುವ ಪ್ರಕಂಪನಗಳೊಂದಿಗೆ ಶ್ರುತಿಗೂಡಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ. ಪ್ರಕೃತಿ ಮಾನವನ ಮೊದಲ ತಾಯಿ. ಪ್ರಕೃತಿಯನ್ನು ಮಾತೆಗೆ ಹೋಲಿಸಲಾಗುತ್ತದೆ, ಏಕೆಂದರೆ ಪಂಚಭೂತ ತತ್ವಗಳಾದ ಮಣ್ಣು, ನೀರು, ಗಾಳಿ, ಅಗ್ನಿ, ಆಕಾಶ ಇವುಗಳ ಮೇಲ್ವಿಚಾರಣೆಯ ಕಾರ್ಯ ಪ್ರಕೃತಿಯದ್ದಾಗಿದೆ. ಸೃಷ್ಟಿಯ ಕಾರ್ಯದಲ್ಲಿ ಪ್ರಕೃತಿಯ ಕಾರ್ಯ ಮಹತ್ವದ್ದಾಗಿದೆ. ಇದು ಭೂಲೋಕಕ್ಕೆ ಮಾತ್ರವಲ್ಲ, ಪ್ರತಿ ಲೋಕದ ಪ್ರತಿ ಕ್ಷಣದ ಸೃಷ್ಟಿಯ ಮೂಲಭೂತವಾಗಿದೆ. ಪ್ರತಿ ಲೋಕದ ವಾತಾವರಣವು ವಿಭಿನ್ನವಾಗಿರುವುದರಿಂದ ಆಯಾ ಲೋಕಗಳಿಗೆ ಸಂಬಂಧಿಸಿದಂತೆ ಪಂಚಭೂತ ತತ್ವಗಳ ಕಾರ್ಯವನ್ನು ನಿರ್ಧರಿಸುವ ಬಾಧ್ಯತೆ ಪ್ರಕೃತಿಯದ್ದಾಗಿದೆ. ಪ್ರತಿ ಕೋಶದ ರಚನೆಯಲ್ಲಿ ಪ್ರಕೃತಿಯ ಕಾರ್ಯ ಅಪಾರವಾಗಿರುತ್ತದೆ. ಹೀಗೆ ಅನೇಕ ಲೋಕಗಳ ಕಾರ್ಯಕರ್ತರ ಮೇಲ್ವಿಚಾರಕರ ಪ್ರಕೃತಿಯ ಸಹಯೋಗದಿಂದ ಆತ್ಮವು ಮಾನವ ರೂಪವನ್ನು ಪಡೆಯುತ್ತದೆ. ಹೀಗೆ ಮಾನವ ಜನ್ಮವನ್ನು ಭೂಮಿಯಲ್ಲಿ ಸಾಕಾರಗೊಳಿಸಿಕೊಂಡ ಆತ್ಮವು ತನ್ನ ಜೀವನವನ್ನು ಜೀವಿಸಲು ಆರಂಭಿಸುತ್ತದೆ. ತಾನು ಮಾನವ ರೂಪಿಯಾಗಿ ಭೂಮಿಯ ವಾತಾವರಣದ ಪ್ರಥಮ ಸ್ಪರ್ಶದಿಂದಲೇ ಆತ್ಮವು ತನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಮರೆಯುತ್ತದೆ. ಇದರಿಂದಾಗಿ ಆತ್ಮದ ಅಸ್ತಿತ್ವವನ್ನು ಮರೆತು ಮಾನವನ ಅಸ್ತಿತ್ವವೇ ತನ್ನ ಅಸ್ತಿತ್ವವನ್ನು ತಿಳಿದು ಜೀವಿಸಲಾರಂಭಿಸುತ್ತದೆ. ಹೀಗೆ ಎಷ್ಟೋ ಸಿದ್ಧತೆಗಳೊಂದಿಗೆ ಮಾನವನಾಗಿ ಭೂಮಿಯಲ್ಲಿ ಜನಿಸಿ ತಾನೇ ನಿರ್ಣಯಿಸಿಕೊಂಡ ರೀತಿಯಲ್ಲಿ ಜೀವಿಸಲಾರಂಭಿಸುತ್ತದೆ. ಆದರೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಗೊಂದಲ, ಏಕೆಂದರೆ ತಾನು ಆತ್ಮವೆಂಬ ಪರಿಜ್ಞಾನದಿಂದ ಸಂಪೂರ್ಣ ವಂಚಿತನಾಗಿರುವುದರಿಂದ. ಈಗ ಈ ಆತ್ಮದ ಜೀವನದ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಶರೀರದಲ್ಲಿ ಪ್ರವೇಶ ಮಾಡಿದ ಕ್ಷಣದಿಂದ ಪ್ರಾರಂಭವಾಗಿ ಶರೀರವನ್ನು ತ್ಯಜಿಸುವವರೆಗಿನ ಪ್ರತಿ ಕ್ಷಣದ ಅನುಭವಗಳ ಚಿತ್ರಣವೇ ಜೀವನ. ಈ ಅನುಭವಗಳ ಚಿತ್ರಣವು ಮನೋಮಯ ಕೋಶಗಳಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಮನೋಮಯ ಕೋಶದಲ್ಲಿ ಆತ್ಮದ ಪ್ರತಿ ಜೀವನದ ಅನುಭವಗಳು ಶೇಖರಣೆಯಾಗುತ್ತಿರುತ್ತವೆ. ಹೀಗೆ ಶೇಖರಣೆಯಾದ ಅನುಭವಗಳ ಪರಿಣಾಮದಿಂದ ಆತ್ಮಸ್ತೃತಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗೆ ಮನೋಮಯ ಕೋಶದಲ್ಲಿ ಶೇಖರಣೆಗೊಂಡ ಅನುಭವದ ಫಲಾಫಲಗಳು ವಿಜ್ಞಾನಮಯ ಕೋಶಕ್ಕೆ ರವಾನಿಸಲ್ಪಡುತ್ತದೆ. ಈ ಫಲಾಫಲಗಳ ಆಧಾರದ ಮೇಲೆ ವಿಜ್ಞಾನಮಯ ಕೋಶವು ಆತ್ಮದ ಪಾತ್ರಕ್ಕೆ ತಕ್ಕಂತೆ ಗುಣ, ಅಭಿರುಚಿ, ಸಂಸ್ಕಾರಗಳನ್ನು ನಿರ್ದೇಶಿಸುತ್ತದೆ. ಶರೀರವನ್ನು ಧರಿಸಿದ ಪ್ರತಿ ಭೌತಿಕ ಶರೀರಧಾರಿಯೂ ಆತ್ಮಸ್ಮೃತಿಯಿಂದ ವಂಚಿತನಾಗುತ್ತಾನೆ. ಪ್ರಾಣಿ ಪಕ್ಷಿಗಳಿಗೆ ಇತರ ಸೂಕ್ಷ್ಮ ಪ್ರಕಂಪನಗಳಿಂದ ಕೂಡಿದ ಆತ್ಮಗಳ ಇರುವಿಕೆಯನ್ನು ಗ್ರಹಿಸುವ ಶಕ್ತಿ ಇದೆಯಾದರೂ ಅವುಗಳ ಆಲೋಚನಾ ಮಟ್ಟವು ಬಹಳ ಕಡಿಮೆ ಸ್ಥಾಯಿಯಿಂದ ಕೂಡಿರುವ ಕಾರಣ ಅವುಗಳ ಇತರ ಆತ್ಮದ ಕಂಪನಗಳನ್ನು ಗ್ರಹಿಸಿದ ತಕ್ಷಣ ಭಯಭೀತರಾಗುತ್ತವೆ. ಮಾನವನ ಆಲೋಚನಾ ಮಟ್ಟವು ಉತ್ತಮ ಸ್ಥಾಯಿಯಲ್ಲಿದ್ದು ಮಾನವನ ಜನ್ಮಗಳಲ್ಲಿ ಮಾತ್ರವೇ ಆತ್ಮಗಳ ಬಗ್ಗೆ, ತಮ್ಮ ಸತ್ಯ ಸ್ವರೂಪದ ಬಗ್ಗೆ ತಿಳಿಯುವ
ಅವಕಾಶವಿದೆ. ತಾಯಿಯ ಗರ್ಭವನ್ನು ಪ್ರವೇಶಿಸಿದ ಆತ್ಮವು ತನ್ನ ನಿತ್ಯ ಸ್ವರೂಪವನ್ನು ಮರೆಯುವುದು ಸಹಜ. ಮಾನವನ ಬಾಲ್ಯದ 5 ವರ್ಷಗಳು ಅತೀ ಶ್ರೇಷ್ಠ. ಆ ಸಂದರ್ಭದಲ್ಲಿ ಆತ್ಮವು ತನ್ನ ಭೌತಿಕ ಶರೀರದಿಂದ ಸುಲಭವಾಗಿ ಸೂಕ್ಷ್ಮ ಶರೀರಿಯಾಗಿ ಹೊರಬರಬಹುದು. ಹೀಗೆ ಹೊರಬಂದು ಸೂಕ್ಷ್ಮ ಲೋಕದ ಕಾರ್ಯಕರ್ತರೊಡನೆ ತನ್ನ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುತ್ತದೆ. ಈ ಕಾರ್ಯವು ಮಗುವು ಮಲಗಿದ್ದಾಗ ನಡೆಯುತ್ತದೆ. ಆದ ಕಾರಣವೇ ಮಲಗಿದ ಮಕ್ಕಳನ್ನು ಎಬ್ಬಿಸಬಾರದು. ಭೌತಿಕ ಶರೀರವು ನಿದ್ರಿಸುವಾಗ ಸೂಕ್ಷ್ಮ ಶರೀರಿಯಾಗಿ ಹೊರಬಂದ ಆತ್ಮವು ತನ್ನಿಚ್ಛೆಯಂತೆ ವಿಹರಿಸುವುದು. ತನ್ನ ಪ್ರಸ್ತುತ ಜನ್ಮದಲ್ಲಿ ಎದುರುಗೊಳ್ಳಬೇಕಾದ ಸಂದರ್ಭಗಳನ್ನು ಮುಂಚಿತವಾಗಿ ಕಾಣುವುದು ಅಥವಾ ಹಿಂದಿನ ಜನ್ಮಗಳಲ್ಲಿ ಕಂಡ ಸ್ಥಳಗಳಿಗೆ ಭೇಟಿ ನೀಡುವುದು ಎಲ್ಲವೂ ನಡೆಯುತ್ತದೆ. ಇನ್ನೂ ಹೇಳಬೇಕೆಂದರೆ ತನ್ನ ಹಿಂದಿನ ಜನ್ಮಗಳಲ್ಲಿ ಬಾಕಿ ಉಳಿಸಿದ ಕಾರ್ಯಗಳನ್ನು ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಲೋಕದಲ್ಲಿ ಪೂರೈಸುತ್ತದೆ. ಪ್ರತಿ ಕಾರ್ಯವು ಭೌತಿಕ ಪ್ರಪಂಚದಲ್ಲಿ ನಡೆಯುವ ಮೊದಲು ಸತ್ಯಲೋಕದಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ. ಆದ ಕಾರಣ ಸೂಕ್ಷ್ಮ ರೂಪದಲ್ಲಿ ಆತ್ಮವು ಕೈಗೊಂಡ ಕಾರ್ಯವು ಕಾಲಾನಂತರ ಇತರ ಕಾರಣಕರ್ತರ ಮೂಲಕ ಭೌತಿಕ ಲೋಕದಲ್ಲಿ ರೂಪಾಂತರಗೊಳ್ಳುತ್ತದೆ. ಹೀಗೆ ಕೈಗೊಂಡ ಕಾರ್ಯದ ಫಲಾಫಲಗಳು ಆನಂದಮಯ ಕೋಶದಲ್ಲಿ ಶೇಖರಣೆಯಾಗುತ್ತದೆ. ಇದರಿಂದ ದೊರೆಯುವ ಆನಂದವನ್ನು ಆತ್ಮವು ಬಹಳ ಸಂತೋಷದಿಂದ ಅನುಭವಿಸುತ್ತದೆ. ಆದ ಕಾರಣವೇ ಮಲಗಿದ ಮಕ್ಕಳು ತಮ್ಮಲ್ಲಿಯೇ ನಗುತ್ತಿರುತ್ತಾರೆ, ಆ ಆನಂದವನ್ನು ಅನುಭವಿಸುತ್ತಿರುತ್ತಾರೆ. ಆತ್ಮವು ಅಪರಿಮಿತ ಚೈತನ್ಯ ಶಕ್ತಿಯುಳ್ಳದ್ದಾಗಿದೆ. ಮೂಲ ಚೈತನ್ಯದಷ್ಟೇ ಶಕ್ತಿಯು ಪ್ರತಿ ಆತ್ಮಗಳಲ್ಲಿಯೂ ತುಂಬಿರುವುದಲ್ಲದೆ ಅಗಾಧವಾದ ಜ್ಞಾನ ಸಂಪತ್ತಿನಿಂದ ತುಂಬಿರುತ್ತದೆ. ಆತ್ಮಗಳು ಮೂಲ ಚೈತನ್ಯದ ತುಣುಕುಗಳಷ್ಟೇ. ಪರಮಾತ್ಮನು ಬೇರೆಯಲ್ಲ, ಆತ್ಮಗಳು ಬೇರೆಯಲ್ಲ. ನಿರಂತರ ಜ್ಞಾನಾರ್ಜನೆಗಾಗಿ ಪರಮಾತ್ಮನೆಂಬ ಅಗಾಧ ಬೆಳಕಿನಿಂದ ಹೊರಟ ಬೆಳಕಿನ ಕಿರಣಗಳೇ ಆತ್ಮಗಳು. ಈ ಅದ್ಭುತವಾದ ಜ್ಞಾನವನ್ನು ಪ್ರಸಾದಿಸಿದ ಮಹಾತ್ಮರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸೋಣ. ಆತ್ಮಗಳ ಜೀವನದ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.